ಗಗನವು ಎಲ್ಲೋ ಭೂಮಿಯು ಎಲ್ಲೋ ನಾನು ನಿನಗೆ ನೀಡಿದ ಕ್ಷಣವ ಕೇಳಿ ತೇಲಿಯೋದೆ ನಾನು. ತೇಲಿ ತೇಲಿ ಹೋಗ್ತೀಯ, ತೇಲಿ ಮಾಡ್ತೀನಿ ನೋಡಿ ಇವಾಗ ನಿನಗೆ. ಮಂಚಿದ್ನ ಕುಕ್ಕೊಂಡು ಹಾಡು ಹೇಳ್ಕೊಂಡು ಕುಕ್ಕೊಂಡಿರೋದು ನೋಡು ಇವಳು. ಇವಳು ತಿಂದು ಕುಕ್ಕಮ್ಮಕ್ಕೆ ಬಂದವಳಿಲ್ಲಿ. ಇವಳೇ ನೀನು ನನ್ನ ಮಗನ ಉದ್ಧಾರ ಮಾಡಕ್ಕೆ ಬಂದಿಲ್ಲ. ಮಗಳ ಮನೆ ಅಂತ ತಿಂದು ಕುಕ್ಕಮ್ಮಕ್ಕೆ ಬಂದವಳಿಲ್ಲಿ. ಮಾಡ್ತೀನಿ ಇವಾಗ. ಓ ಏನು ರತ್ನಮ್ಮರು ಹಾಡು ಜೋರಾಗಿದ್ದಾವೆ. ಓ ಬಿಗ್ರೆ ಬರ್ರಿ ಕುಕ್ಕ ಬರ್ರಿ. ಸುಮ್ಮನೆ ಬೇಜಾರಾಗ್ತಿತ್ತಲ್ಲ ಒಬ್ಳೆ ಕುಕ್ಕೊಂಡಿದ್ದೆ, ಅದಕ್ಕೆ ಹಾಡು ಹೇಳ್ತಾ ಇದ್ದೆ. ಈಗ ನನ್ನ ಮಗನು ನನ್ನ ಸೊಸೆನು ಹೊಲ್ತಕ್ಕೆ ಹೋಗ್ಯವ್ರೆ. ಅವ್ರು ಬರೋ ಟೈಮ್ ಆಯ್ತು. ಯಾತ ಕೆಲಸ ಐತೆ ಅಂತ ಬೆಳಗಿಲೆ ಹೋಗ್ಯವ್ರೆ, ಇವಾಗ ಬರ್ತಾರೆ. ಹೋಗಿ ಯಾತನ ಅಡಿಗೆ ಮಾಡೋದ್ ಬಿಟ್ಟು ಹಾಡು ಹೇಳ್ಕೊಂಡು ಕುಕ್ಕರಿಸ್ಕೊಂಡಿದ್ಯಾ? ಎದ್ದೋಗ ಅಡಿಗೆ ಮಾಡೋಗ ಹೋಗಿ. ನಾನೇ ಅಡಿಗೆ ಮಾಡೋಣ? ನೀನೇ ಮಾಡೋಗು. ನನ್ನ ಮಗಳು ಹೇಳೋಗವಳೆ ನೀನೇ ಮಾಡಬೇಕು ಅಂತಾನ. ನಮ್ಮ ಅತ್ತೆನೇ ಮಾಡುತ್ತೆ, ನೀನೇನು ಮಾಡಕ್ ಹೋಗ್ಬೇಡ ಕಣಮ್ಮ ಅಂತಾನ ನನ್ನ ಮಗಳು ಹೇಳವಳೆ. ನೀನೇ ಮಾಡೋಗು. ನಿನ್ನ ಮಗಳು ಹಂಗೆ ಹೇಳೋದ್ಲ? ನನ್ನ ಮಗನು ಹೇಳೋಗವನೆ ನೀನೇನ್ ಮಾಡಬೇಡ ಕಣಮ್ಮ, ನಮ್ಮ ಅತ್ತೆ ಇದ್ದಾಳೆ, ನಮ್ಮ ಅತ್ತೆಲ್ಲ ಅಡಿಗೆ ಮಾಡಿಕ್ತಾಳೆ, ಅವಳು ಬಂದು ತಿಂದು ಕುಕ್ಕಂಡವಳೆ. ಇಲ್ಲಿ ಬಿಟ್ಟು ಊಟ ಹಾಕಕ್ಕೇನು ಇಲ್ಲೇ ನಾವೇನೇನು ಧರ್ಮಛತ್ರ ನಡೆಸ್ತಾ ಇಲ್ಲ, ಅವಳೆಲ್ಲ ಅಡಿಗೆ ಮಾಡ್ತಾಳೆ. ಮೈ ಬಗ್ಸ್ ಅದನ್ನಾದ್ರೂ ಮಾಡ್ಲಿ ತಿನ್ ಕುಕ್ಕಮ್ಮ ಬದ್ಲು ಅಂತ ನಾ ಹೇಳೋಗವನೆ. ನನ್ನ ಮಗನು ಹೋಗಿ ಎದ್ದೋಗಿ ಅಡಿಗೆ ಮಾಡೋಗು. ಬಂದ್ಬಿಟ್ಲಿ ಇಲ್ಲಿ. ಸುಮ್ಮನೆ ಏನೇನ ಹೇಳ್ಬೇಡ ಜಯಕಯ್ಯ, ಹೋಗು ಸುಮ್ಮನೆ. ನನ್ನ ಹತ್ರ ಜಗಳ ಮಾಡಕ್ ಬರಬೇಡ, ಅಡಿಗೆ ಮಾಡೋಗಿ ಹೋಗಿ. ಪಾಪ ಕೆಲಸ ಮಾಡಿ ಬಂದು ಸುಸ್ತಾಗಿರ್ತಾರೆ ನನ್ನ ಅಳಿಯನು ಮಗಳನು. ಹೋಗಿ ಅಡಿಗೆ ಮಾಡೋಗಿ ಹೋಗಿ. ನಾನ್ಯಾಕೆ ಮಾಡ್ಲಿ ಅಡ್ಗೆನ? ಇವಳು ಈ ಮನೆ ಯಜಮಾನಿ ನೋಡು. ಬಂದ್ಬಿಟ್ಲು ಇಲ್ಲಿ ಯಜಮಾನಿಕೆ ಮಾಡಕ್ಕೆ. ನನಗೆ ಹೇಳ್ತಾಳೆ ಕೆಲಸನ. ಎದ್ದು ಹೋಗಿ ಅಡಿಗೆ ಮಾಡೋಗೆ ಮುಚ್ಕೊಂಡು. ನನಗೆ ಹೇಳ್ಬೇಡ. ಕಂಡಿರೋದು ನೋಡು ಮಹಾರಾಣಿ ಕುಕ್ಕಣಂಗೆ ಇದ್ದಾಳೆ ಮ್ಯಾಕೆ. ಏನಂಗೆ ಇವಳು ಗಂಡನ ಮನೆ, ಇವ್ರ ಅಪ್ಪಾಯಿ ಸಂಪಾದನೆ ಮಾಡಿದ್ದು ಅಮ್ಮಂಗೆ ಬಂದ್ಬಿಟ್ಲು ಇಲ್ಲಿ. ಕುಕ್ಕೊಂಡು ತಿನ್ನಕ್ಕೆ ನನ್ನ ಮಗ ದುಡ್ದಿರೋದ್ರಾಗೆ. ಇದ್ದಾಳೆ ಮ್ಯಾಕೆ. ಈಗ ನನ್ನ ಮಗಳು ಬಂದ್ರೆ ನನ್ನ ಮಗಳ ಹತ್ರ ಬೈಸ್ಕೊಂತೀಯ. ಆಮೇಲೆ ಮನೆಯಿಂದ ಆಚೆಗೆ ಹಾಕಿದ್ಲು ತಾನೆ ಒಂದ್ಸಲ, ಈಗ ತಿರ್ಗಾ ಆಚೆಗೆ ಹಾಕ್ತಾಳೆ ಅಷ್ಟೇನೆ. ಸುಮ್ಮನೆ ಹೋಗು ಅಡಿಗೆ ಮಾಡೋಗಿ ಹೋಗಿ, ಬೈಸ್ಕೋಬೇಡ. ಬರ್ಲಿ ನನ್ನ ಮಗನು ಬರ್ತಾನೆ, ನಿನ್ನ ಮಗಳೂ ಬರ್ಲಿ. ಗೊತ್ತಾಗುತ್ತೆ ಯಾರನ್ನ ಆಚೆಗೆ ಹಾಕ್ತಾರೆ ಯಾರನ್ನ ಬಿಡ್ತಾರೆ ಅಂತಾನ. ಇದ್ದಾಳೆ ಮ್ಯಾಕೆ. ಏನು ಕುಕ್ಕೊಂಡಿನ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ಯಾವಳು ಹೆದರಿಕೆ ಮಾಡಿಲ್ಲ. ಇದ್ದಾಳೆ ಮ್ಯಾಕೆ. ಏನ್ ಜಯಕ ಹಿಂಗ್ ಮಾತಾಡ್ತಯ್ಯ? ನಾನೇನು ಈ ಮನೆ ಕೆಲ್ಸತಾಳ ಎದ್ದಾಳ ಮ್ಯಾಕೆ ಅಂತ ಇದೆಯಲ್ಲ? ಏನ್ ನನ್ಗೇನ್ ಮರ್ಯಾದೆ ಇಲ್ವಾ ಈ ಮನೆಗೆ? ಮರ್ಯಾದೆ ಇರುತ್ತಮ್ಮ, ಇರುತ್ತೆ. ನೆಂಟ್ರಾದವರು ಏನ್ ಕೊಟ್ಟ ಅತ್ತೆ ಬರ್ಬೇಕು, ಮಗಳನ್ನ ನೋಡ್ಕೋಬೇಕು, ಅಳಿಯನ್ ನೋಡ್ಕೋಬೇಕು, ಹೋಗ್ಬೇಕು ಒಂದ್ ದಿವಸ ಇದ್ದು. ಅದ್ ಬಿಟ್ಬಿಟ್ಟು ಇಲ್ಲೇ ಬಂದು ಟೆಂಟ್ ಹಾಕೊಂಡ್ ಕುಕ್ಕೊಂಡ್ರೆ ಯಾರ್ ಮರ್ಯಾದೆ ಕೊಡ್ತಾ ನಿನ್ಗೆ? ಹೋಗ್ತಾ ಇರು ನಿಮ್ಮೂರಿಗೆ ನೀನು. ಬಂದ್ಬಿಟ್ಲಿ ಇಲ್ಲಿ ದೊಡ್ಡದಾಗಿ. ಅತ್ತೆ ಏನು ನಮ್ಮಮ್ಮ ನಿಂಗ್ ಬೈತಾ ಇದ್ದೀರಲ್ಲ, ನಾನಿಲ್ಲ ಅಂತಾನ? ನೋಡೆ ಮಂಜಿ, ಅವಾಗಿಂದ ನಿಮ್ಮ ಅಮ್ಮಯ್ಯ ನನ್ನ ಅಡುಗೆ ಮಾಡೋಗು ಈ ಮನೆಗೆ ನೀನು ದಂಡ ಕೂಳ್ ತಿಂತೀಯ ಹಂಗೆ ಹಿಂಗೆ ಅಂತಾನೆ ಬಾಯಿಗೆ ಬಂದಂಗೆ ಬೈತಾ ಇದ್ದು ನೋಡೆ ನಿಮ್ಮ ಅತ್ತೆ. ನಾನು ಈ ಮನೆ ಬಿಟ್ಟು ಹೋಗ್ಬೇಕಂತೆ, ನಾನು ದಂಡ ಪಿಂಡ ಅಂತೆ ನೋಡು. ಇನ್ನೂ ಅಡುಗೆನೂ ಮಾಡಿಲ್ಲ ಏನೂ ಇಲ್ಲ. ಅವರು ಹೊಲ್ದಕ್ಕೆ ಹೋಗ್ಯಾರ ಕೆಲಸ ಮಾಡಕ್ಕೆ, ಆತನ ಮಣ್ಣು ಪಣ್ಣ ಹಾಕಕ್ಕೆ. ಹೋಗಿ ಅಡುಗೆ ಮಾಡು ಅಂದ್ರೆ ನನಗೆ ಹೇಳ್ತಿದ್ದು ನಿಮ್ಮ ಅತ್ತೆ. ಅತ್ತೆ ನೀವು ಈ ಮನೆಗೆ ಬಂದು ಸೇರ್ಕೊಂಡಿರೋದು ಕುಕ್ಕಂಡು ತಿನ್ನಕ್ಕಲ್ಲ, ಕೆಲಸ ಮಾಡಬೇಕು. ನಾನೇಕೆ ಕೆಲಸ ಮಾಡಲಿ? ನನ್ನ ಮಗ ದುಡಿತಾನೆ ನಮ್ಮ ಹೊಲ್ದಾಗೆ, ಅವ್ ತಂದು ಹಾಕ್ತಾನೆ, ನಾನು ಕುಕ್ಕಂಡು ತಿಂತೀನಿ. ನಿಮ್ಮ ಅಮ್ಮ ಇಂದ ಏನೈತಿ ಇಲ್ಲಿ ಹಕ್ಕು ಕುಕ್ಕಮಕ್ಕು ಇನ್ನು ನಿಂತ್ಕಮಕ್ಕುನು? ಅವಳು ಬಂದಿಲ್ಲಿರೋದು ದಂಡಕ್ಕೇನು ಮತ್ತೀಗ ಇರೋ ಸತ್ಯ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರಂತೆ. ಹೋಗು ನಿಮ್ಮ ಅಮ್ಮಗೆ ಅಡುಗೆ ಮಾಡಕ್ಕೆ ಹೇಳು. ಏನಾನ ಕೆಲಸ ಮಾಡ್ಕೊಂಡಿದ್ದೆ ಇಲ್ಲಿ ಇರ್ತಾಳೆ ನಿಮ್ಮಮ್ಮಯ್ಯ. ಇಲ್ಲಾಂದ್ರೆ ನನ್ನ ಮಗ ಗಂಟು ಮುಟ್ಟೆ ಕಟ್ಟಿ ಓಡಿಸ್ತಾನೆ ನಿಮ್ಮಮ್ಮಯ್ಯನ. ಏನೋ ನೀನು ಒಬ್ಬಳೆ ಮಗಳಿದೀಯಾ ಬಿಡು, ಹೋದ್ರ ಹೋಗ್ಲಿ ಇರ್ಲಿ ಅಂತ ನಾನು ಅಂದ್ಕೊಂಡ್ರೆ ನಿಂದು ಯಾಕೆ ಜಾಸ್ತಿ ಆಯ್ತಲ್ಲ ತಾಯಿ ಮಗಳದು. ಏನ್ ನಿಮ್ಮ ಅಪ್ಪನ ಮನೆ ಆಸ್ತಿ ಏನು ಇದು? ದುಡಿಯತ್ತೆ ನಿಮ್ಮ ಮಗ ಅಷ್ಟೇ ಅಲ್ಲ ದುಡಿಯೋದು, ನಾನು ದುಡಿತೀನಿ ಅಂದ್ಮೇಲೆ ನಮ್ಮಮ್ಮಗೆ ಈ ಮನೆಗೆ ಇರಕ್ಕೆ ಹಕ್ಕೈತೆ. ನೀವೇನು ಹಿಂಗ್ ಮಾತಾಡ್ತಾ ಇದ್ರಲ್ಲ? ನಮ್ಮಮ್ಮ ಏನು ಮನೆ ಕೆಲಸ್ತಾರಲ್ಲ, ಸುಮ್ಮನೆ ಹೋಗಿ ಅಡಿಗೆ ಮಾಡೋಗ್ರಿ. ಇಷ್ಟೊತ್ತಾದ್ರೂ ಅಡಿಗೆ ಮಾಡಿಲ್ವಲ್ಲ ನೀವು? ಅಂದ್ರ ಬಾರೋ ಬಾ, ನಾನು ಅಡಿಗೆ ಮಾಡ್ಬೇಕಂತೆ ನೋಡು. ಯಾಕಮ್ಮ ಏನಾಯ್ತು ಮಂಜಿ? ನಮ್ಮಯ್ಯ ಯಾಕೆ ಅಡಿಗೆ ಮಾಡ್ಬೇಕು? ಮತ್ತಿನ್ನೇ ನಮ್ಮಮ್ಮ ಮಾಡಕ್ಕಾಗತ್ತಾ? ನಮ್ಮಮ್ಮಯ್ಯ ಅತಿಥಿ ನಮ್ಮ ಮನೆಗೆ ಬಂದಿರೋದು, ನೆಂಟ್ರು ತಾನೆ. ನೆಂಟ್ರ ಮನೆಗೆ ಯಾರಾದ್ರೂ ಅಡಿಗೆ ಮಾಡ್ತಾರ? ಏನೇ ನೋಡ್ರಿ ನಿಮ್ಮಮ್ಮ ಹೆಂಗಂಬತ್ತೆ. ನಿಮ್ಮ ಅಮ್ಮ ಹಿಂಗ್ ಕೇಳಿದೆ ಇದು ನಮ್ಮನೆ ಅಂತ ಹೇಳ್ತೈತೆ. ನಮ್ಮನೆ ಅಂದ್ಮೇಲೆ ಅಡಿಗೆ ಮಾಡ್ಬೇಕು ತಾನೆ? ನೋಡಿ ಇನ್ನೂ ಅಡಿಗೆ ಮಾಡಿಲ್ಲ. ಹೌದೌದು, ಯಾಕಮ್ಮ ನೀನು ಅಡುಗೆ ಮಾಡಿಲ್ಲ? ಅಯ್ಯೋ ನನಗೆ ಹೊಟ್ಟೆ ಹಸ್ತೈತೆ, ಜಲ್ದಿ ಅಡುಗೆ ಮಾಡ್ಬೇಕು ತಾನೆ. ಇಬ್ಬರು ಇದ್ದೀರ ಮನೆಯಾಗೆ. ಯಮ್ಮ ನೀನು ಹೋಗಮ್ಮ ಜಲ್ದಿ ಅಡುಗೆ ಮಾಡು. ಏ ಸುಂದ್ರ, ನಿನ್ಗೆ ಅರ್ಥ ಆಗುತ್ತೋ ಇಲ್ವೋ? ಯಾರು ಅಡುಗೆ ಮಾಡ್ಬೇಕು? ನಾನ್ ಮಾಡ್ಬೇಕೇನು? ನಿಮ್ಮ ಅತ್ತೆ ಮಾಡ್ಬೇಕು. ನಿಮ್ಮ ಅತ್ತೆ ಏನ್ ಕೆಲಸ ಮಾಡ್ತಾಳೆ? ಇಲ್ಲಿ ಬಂದು ಕುಕ್ಕಂತಾಳೆ ಅಷ್ಟೇನೆ. ನಿಮ್ಮ ಅತ್ತೆ ಮಾಡ್ಬೇಕು. ಯಾಕೆ ಮಾಡ್ಬೇಕು ರೀ? ನೀವೇ ಯೋಚನೆ ಮಾಡಿ. ಅಲ್ಲ ನಮ್ಮ ಅಮ್ಮಯ್ಯ ನೆಂಟ್ರ ತಾನೆ, ನಿಮ್ಗೆ ಅತ್ತೆ ಆಗ್ಬೇಕು. ಅಳಿಯ ಮನೆಗೆ ಬಂದು ಅತ್ತೆ ಯಾವತ್ತಾದ್ರೂ ಮನೆ ಕೆಲಸ ತರ್ತಾರ? ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಮುಸ ತಿಕ್ಕೊಂಡು ತೊಳ್ಕೊಂಡಿರ್ತಾರ? ಹೇಳ್ರಿ ಹೇಳಿ. ಇಲ್ಲ
ಅತ್ತೆಯೇ ಅಳಿಯ ಮನೆಗೆ ಬಂದು ಮುಸ್ರೆ ತೊಳೆಯೋದು ಅಡುಗೆ ಮಾಡೋದು ಯಾರು ಮಾಡಲ್ಲ. ಮಗನ ಮನೆಯಾಗಿದ್ರೆ ಅಮ್ಮನೇ ಮಾಡಬೇಕು. ಯಮ್ಮ ನೀನೇ ಮಾಡ್ಬೇಕಣಮ್ಮ ನೋಡ್ಕೊಂಡ್ರಿ. ನೀನು ಮಾಡ್ಬೇಕು ತಾನೆ, ಯಾಕೆ ಮಾಡಿಲ್ಲ? ಹಂಗೆ ಕೇಳ್ರಿ ನಿಮ್ಮ ಅಮ್ಮಯ್ಯನ. ಲೋ ಸುಂದ್ರ, ನಾನು ನಿಮ್ಮ ಅಕ್ಕ ರಾಣಿ ಇದ್ದಾಳಲ್ಲ, ಅವ್ರ ಊರಿಗೆ ಹೋಗಿ ಎಂದಾದ್ರೂ ಒಂದು 15 ದಿವಸ ತಿಂಗ್ಳುಗಟ್ಲೆ ಇದ್ದೀನ ಹೇಳು? ತಿಂಗ್ಳುಗಟ್ಲೆ ಇದ್ದೀನ ಅವ್ರ ಮನೆಗೆ. ಹೋಗ್ತೀನಿ ಏನೋ ಮನೆ ಯಾವಾಗಲೂ ಒಂದು ವಾರ ಏನೋ ಇದ್ದೆ ಅಷ್ಟೇನೆ. ಅಷ್ಟು ಬಿಟ್ರೆ ವಾರದ ಮೇಲೆ ನಾನು ಒಂದು ದಿವಸನೂ ಇಲ್ಲ. ಅಂದಮೇಲೆ ನಿಮ್ಮ ಅತ್ತೆ ಬಂದು ಎಷ್ಟು ದಿನ ಆಯ್ತು ಹೇಳು? ತಿಂಗಳಾಯ್ತು ಹತ್ತತ್ರ. ತಿಂಗಳು ತಕ್ಕ ಅತ್ತೆ ಯಾರಾದ್ರೂ ಅಳಿಯನ್ ಮನೆಗೆ ಇರ್ತಾರ ಹೇಳು? ಇಲ್ಲ ಇಲ್ಲ ಇರಬಾರ್ದು. ಹಂಗಂತ ಕೇಳು, ನಿನ್ನ ಹೆಂಡ್ತಿಗೆ ಹೇಳು. ನಿಮ್ಮ ಅತ್ತೆನ ಕಳ್ಸಕ್ ಕೇಳು, ಇಲ್ಲಾಂದ್ರೆ ಮನೆಗೆ ಕೆಲಸ ಮಾಡಕ್ ಕೇಳು, ಎರಡಕ್ಕೊಂದು ಮಾಡಕ್ ಕೇಳು. ಇಲ್ಲಿ ಬಂದು ಕೂಕೊಂಡು ಬಿಟ್ಟಿ ತಿಂಬಕ್ಕಲ್ಲ ಇರೋದು. ನಮ್ಮ ಮನೆ ಏನು ತಪ್ಪುನ್ ಛತ್ರ ಅಲ್ಲ, ನನಗಿಲ್ಲಿ ಇರಾಕೆ ಹಕ್ಕೈತೆ. ಅಮ್ಮ ಯಾದಳು ಮಗನ ಮನೆಗೆ ತಾನೇ ಇರೋದು. ಯಾರಾದ್ರೂ ಮಗಳ ಮನೆಗೆ ಹೋಗಿರ್ತಾರ? ಮಗಳ ಮನೆಗೆ ಹೋಗಿರಂಗಿದ್ರೆ ನಾನೇ ಕಿಲ್ಲಿರ್ತಿದ್ದೆ, ಹೋಗಿ ರಾಣಿ ಮನೆಗೆ ಇರ್ತಿದ್ದೆ ತಾನೇ ಸುಂದ್ರ? ನಿಮ್ಗೆ ಅರ್ಥ ಆಯ್ತಾ ಈಗ ನಾನು ಹೇಳೋದು? ಹ್ಞೂ ಕಣಮ್ಮ, ಅರ್ಥ ಆಯ್ತು. ಅತ್ತೆ ನೀವಿಲ್ಲಿದ್ದೀರಾ ಅಂದಮೇಲೆ ಇಲ್ಲಿ ಕೆಲಸನೂ ಮಾಡಬೇಕು. ಸುಮ್ಮನೆ ಕುಕ್ಕಬಾರ್ದು. ಮಗಳ ಮನೆಗೆ ಬಂದಾಗ ಒಂದು ವಾರ ಇರ್ಬೋದು ಅಷ್ಟೇನೆ, ಆಮೇಲೆ ಇದ್ರೆ ಕೆಲಸನೂ ಮಾಡಬೇಕು. ಸುಮ್ಮನೆ ಕುಕ್ಕೊಂಡಿರ್ಬಾರ್ದು ಅಲ್ಲೇನಮ್ಮ? ನಾನು ಹೇಳಿ ಸರಿ ತಾನೆ? ಹೌದೌದು, ಸರಿಯಾಗಿ ಹೇಳಿದ್ಯಾ. ಕೇಳಿಸ್ಕೊಂಡ್ರೇನಮ್ಮ? ಏ ಮಂಜಿ, ಏ ರತ್ನಿ, ಕೇಳಿಸ್ಕೊಂಡ್ರ? ನನ್ನ ಮಗ ಹೇಳಿದ್ದು ನಿಮ್ಮ ಮನೆಗೆ ಹೋಗ್ತಾ ಇರು, ಇಲ್ಲ ಅಂದ್ರೆ ಮನೆಗೆ ಕೆಲಸ ಮಾಡ್ಕೊಂಡು ಬಿದ್ದಿರು ಅಷ್ಟೇನೆ ಹೇಳೋದು. ಏನ್ರಿ ಹಿಂಗ್ ಮಾತಾಡ್ತಾ ಇದೀರಲ್ಲ? ಅತ್ತೆನ ಕೆಲಸ ಮಾಡು ಅಂತ ಹೇಳ್ತೀರಾ ನಿಮ್ಮ ಅತ್ತೆನ? ಮಗಳು ಏನ್ ಕೊಟ್ಟ ಅತ್ತೆ ಕಣ್ ಕೊಟ್ಟು ದೇವ್ರಿದ್ದಂಗೆ ಗೊತ್ತಾ? ಅವ್ರ ಹತ್ರ ಕೆಲಸ ಮಾಡಿಸ್ಬಾರ್ದು. ಕೆಲಸ ಮಾಡಿಸ್ಬಾರ್ದಂತೆ, ಕೆಲಸ ಮಾಡಿಸ್ಬಾರ್ದು. ಏನೋ ಏನ್ ಕೊಟ್ಟಿದ್ದಾಳೆ ಅನ್ನೋ ಇದಕ್ಕೆ ಮನೆಗೆ ಇಟ್ಕೊಂಡವನಲ್ಲ, ಊಟ ಆಗ್ತಾ ಇದ್ದಾನಲ್ಲ, ಅದೇ ಹೆಚ್ಚು ನಿಮ್ಮ ಅಮ್ಮಗೆ. ಅದೆಲ್ಲ ಬೇಕಾಗಿಲ್ಲ, ಹೋಗಿ ಅಡ್ಗೆ ಮಾಡಕ್ ಹೇಳು. ಹೌದೌದು ಅತ್ತೆ, ಹೋಗಿ ಅಡ್ಗೆ ಮಾಡೋಗ್ರಿ ನೀವೇ. ಅದು ಇಲ್ಲ ಇದು ಇಲ್ಲ, ಹೋಗೆ. ಏ ರತ್ನಿ ಹೋಗು. ಮಂಜಿ ಮಂಜಿ, ಇನ್ನೇನು ನಿನ್ ಜೊತೆಗೆ ಇಲ್ಲಿರೋಣ? ನನಗೂ ಅಲ್ಲಿ ಯಾರು ಇಲ್ಲ ಅಂತ ಬಂದ್ರೆ ಇಲ್ಲಿ ಮನೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನನ್ನ? ಏನೋ ನೀನ್ ಹೇಳ್ ಕಳಿಸ್ತೆ, ಬಾರಮ್ಮ ಇಲ್ಲಿ ಯಾರು ಇಲ್ಲ ನನ್ನ ಜೊತೆಗೆ ಇರುವಂತೆ, ನೀನ್ ಒಬ್ಬಳೆ ಅಲ್ಲಿ ಏನಿರ್ತೀಯ ಅಂತ ಅಂದಿದ್ಕೆ ನಾನು ಬಂದೆ. ಈಗ ನೋಡಿರಿ ನಿನ್ ಗಂಡ ನನ್ನ ಮನೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ನಿಮ್ಮ ಅತ್ತೆನೂ ನಿನ್ ಗಂಡನೂ ಸೇರ್ಕೊಂಡು ಅಯ್ಯೋ ಅಮ್ಮ ಬೇಜಾರು ಮಾಡ್ಕೋಬೇಡ. ನಮ್ಮ ಅತ್ತೆ ಏನೇನೋ ತಲೆ ಕೆಡಿಸ್ತಾ ಇದ್ದಾಳೆ ನನ್ನ ಗಂಡಿಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡೋದು? ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳಮ್ಮ, ಹೋಗಿ ಅಡ್ಗೆ ಮಾಡೋಗು ಸದ್ಯಕ್ಕೆ, ಆಮೇಲೆ ನೋಡ್ಕೊಂತೀನಿ. ನಮ್ಮ ಅತ್ತೆನ ಈ ಮನೆಯಿಂದ ಯಾಚೆಗೆ ಹಾಕೋದು ಹೆಂಗೆ ಅಂತ ನಾನು ಯೋಚನೆ ಮಾಡ್ತೀನಿ. ನೀನ್ ನಡಿ ಅಡ್ಗೆ ಮಾಡಿ ನಡಿ. ನಾನು ಬರ್ತೀನಿ. ಆಯ್ತು, ನೀನ್ ಹೇಳ್ತೀಯ ಅಂತ ಹೋಗಿ ಮಾಡ್ತೀನಿ. ನಾನು ನಿಮ್ಮ ಅತ್ತೆ ಹಂಗಲ್ಲ, ನನಗೆ ಹೊಟ್ಟೆ ಹಸುವಿನ ಬೆಲೆ ಗೊತ್ತಾಗುತ್ತೆ. ನಾನು ಕೂಲಿ ಮಾಡ್ಕೊಂಡು ತಿಂದಿರೋಳೇನೆ. ಈಗ ಈಗ ಹೊಟ್ಟೆ ಹಸುವಿನ ಬೆಲೆ ಗೊತ್ತಾಗುತ್ತಂತೆ. ಇಷ್ಟೊತ್ತು ಎಲ್ಲೋಗಿತ್ತು ಆ ಬುದ್ಧಿ? ಅಡ್ಗೆ ಮಾಡಿದ್ರೆ ಇಟ್ಟತ್ತಿಗೆ ಬಂದು ಉಮ್ತಿದ್ವಾ? ಹಿಂಗ್ ಜಗಳ ಆಡಂತದ್ದೇ ಇರ್ತಿರ್ಲಿಲ್ಲ. ಹೋಗು ಹೋಗು ಜಲ್ದು. ಏನಂಗೆ ದೊಡ್ಡ ಇವಳ ಮಂಗೆ ಹೇಳಕ್ ಬಂದ್ಬಿಟ್ಲು. ಹೋಗು. ನನ್ನೇನೆ ಹೋಗು ಅಂತೀಯ? ಮಾಡ್ತೀನಿ ಇರೋ, ನಿನ್ಗೆ ಊಟ ಗ್ಯಾತನ ಹಾಕಿ ಸಾಯಿಸ್ಕೊಡ್ತೀನಿ. ಏನು ಗೊಣಿ ಗೊಣಿ ಎಂಬುದು? ಹೋಗು ಹೋಗು. ನಿನ್ನ ಇವೆಲ್ಲ ನಿನ್ನ ಮಾತೆಲ್ಲ ಇಲ್ಲಿ ನಂತ ನಡೆಯಲ್ಲ. ಹೋಗು. ನನ್ನ ಮಗು ಇವಾಗ ಬುದ್ಧಿ ಬಂದಿದೆ. ಅವನು ಎಂಟಿ ಹೇಳ್ದಂಗೆ ಅತ್ತೆ ಹೇಳ್ದಂಗೆ ಕೇಳಲ್ಲ. ಇವಾಗ ಅಮ್ಮನ ಮಗ ಆಗವನಿ. ಅವನು ಯಾವತ್ತಿದ್ರು ನನ್ನ ಮಗ. ಅಮ್ಮ ಹೋಗಮ್ಮ. ನಮ್ ಸುಂದ್ರ ಅಂದ್ರೆ ಸುಂದ್ರ ನಿನ್ಗೆ ಇವಾಗ ಪೂರ್ತಿ ಬುದ್ಧಿ ಬಂದೈತೆ ಕಣು. ಇಷ್ಟ ದಿನ ಸ್ವಲ್ಪ ಅರ್ಧಂಬರ್ಧ ಬುದ್ಧಿ ಬಂದಿತ್ತು, ಈಗ ನಿನ್ಗೆ ಅರ್ಥ ಆಗೈತೆ. ಯಾವ ಸಂಬಂಧಿಕರು ಎಲ್ಲೆಲ್ಲಿ ಇರ್ಬೇಕು, ಯಾರ್ಯಾರು ಏನೇನು ಇರ್ಬೇಕು, ಯಾರನ್ನ ಹೆಂಗ್ ನೋಡ್ಕೋಬೇಕು, ಅಮ್ಮನ ಹೆಂಗ್ ನೋಡ್ಕೋಬೇಕು, ಅತ್ತೆನ ಹೆಂಗ್ ನೋಡ್ಕೋಬೇಕು, ಹೆಂಡತಿನ ಹೆಂಗ್ ಮಾತಾಡ್ಸ್ಬೇಕು ಅಂತ ಎಲ್ಲ ತಿಳ್ಕೊಂಡಿದ್ಯಾ. ಈಗ ನೀನು ಪೂರ್ತಿ ಬುದ್ಧಿವಂತ ಆಗಿದ್ಯಾ. ಯಾರ ಮಾತು ಕೇಳಬೇಕಾಗಿಲ್ಲ. ನಾನಿದ್ದೀನಿ ನಿನ್ನ ಬೆಂಬಲಕ್ಕೆ. ನೀನ್ ಯಾರಿಗೂ ಎದುರ್ಕೋಬೇಕಾಗಿಲ್ಲ. ಹೋಗಪ್ಪ, ಹೋಗಿ ಕೈ ಕಾಲು ಮಕ್ಕ ತೊಳ್ಕೊಂಬರೋಗು. ನಿಮ್ಮ ಅತ್ತೆ ಅಡಿಗೆ ಮಾಡ್ತಾಳೆ, ನಿನ್ಗೆ ಉಂಬಕ್ಕೆ ಇಕ್ತೀನಿ ನಾನು ತಟ್ಟಿಗೆ ಹಾಕಿ ಬಂದು. ಹೋಗು. ಪಾಪ ಸುಸ್ತಾಗಿ ಬಂದಿದ್ಯಾ. ನೋಡು ನಿಮ್ಮ ಅತ್ತೆ ಈಟತ್ತಾದ್ರೂ ಅಡಿಗೆ ಮಾಡಿಲ್ಲ. ಸರಿ ಅಮ್ಮ. ಏನ್ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ಹೋಗು ನೀನು ತರಕಾರಿ ಗಿರ್ಕಾರಿ ಹಚ್ಕೊಡೋಗಿ ಹೋಗಿ ಜಲ್ದಿ ಅಡಿಗೆ ಮಾಡಿ. ನಮ್ಗೆ ಹೊಟ್ಟೆ ಹಸಿತೈತಿ, ಊಟ ಮಾಡ್ಬೇಕು. ಆಯ್ತು ಅತ್ತೆ ಆಯ್ತು. ಇವತ್ತು ನೀವು ಗೆದ್ದಿರ್ಬೋದು, ನಾಳೆ ನಾನ್ ಗೆಲ್ತೀನಿ, ನೋಡ್ತಾ ಇರ್ರಿ. ಗೆಲ್ತಾಳೆ ಬದ್ನೆಕಾಯಿ. ಹೋಗು, ಸುಮ್ಮನೆ ಮುಚ್ಕೊಂಡು ಹೋಗಿ ಅಡಿಗೆ ಮಾಡೋದು ಜಲ್ದು. ಉಂಬಾನ್ ಜಲ್ದಿ. ಆಯ್ತು ನೋಡೇ ಬಿಡಣ. ನಾನಾ ನೀನ ಅಂತನ. ನೋಡೋಣ ಅಂತೆ, ನೋಡೋಣ. ಹೋಗಿ ನೋಡ್ಕೋವ ಕುಕ್ಕಂಡು ನೀನು ನಿಮ್ಮ ಅಮ್ಮನೂ. ಸರಿಯಾಗಿದ್ದೀರಾ ತಾಯಿ ಮಗಳನ್ನು. ಬಿಟ್ಟಿ ತಿಂಬಕ್ಕಿಲಿ ಬಂದ್ಬಿಟ್ರು. ನನಗೆ ನನ್ನೇ ಮನೆಯಿಂದ ಆಚೆಗೆ ಹಾಕ್ತಾಳೆ ನನ್ನ. ಈ ಜಯ್ಯಮ್ಮನ ಹತ್ರ ಯಾರು ಗೆಲ್ಲಕ್ಕಾಗಲ್ಲ ಕಣಿ. ನೋಡೇ ಬಿಡಣ ನಾನಾ ನೀನ ಅಂತನ. ನಾನು ಸಿದ್ಧವಾಗಿದ್ದೀನಿ ಎಲ್ಲದಕ್ಕೂ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.